ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಸಭ್ಯ ಹೇಳಿಕೆ ನೀಡಿದ್ದಾರೆ ಅನ್ನುವಂಥ ಪ್ರಕರಣದಲ್ಲಿ ಸಿ ಟಿ ರವಿ ಅವರನ್ನ ಈಗಾಗಲೇ ಬಂಧನ ಮಾಡಲಾಯಿತು. ಈಗ ಹೈಕೋರ್ಟ್ ಒಂದು ಮಧ್ಯಂತರ ಆದೇಶವನ್ನು ಕೂಡ ಕೊಟ್ಟಿದೆ. ಮಧ್ಯಂತರ ಆದೇಶದ ಮೇರೆಗೆ ಈಗ ಬಿಡುಗಡೆ ಕೂಡ ಆಗ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸಿ ಟಿ ರವಿ ಅವರ ಪುತ್ರ ಸೂರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ತಮ್ಮ ತಂದೆಯವ್ರನ್ನ ಬಿಡುಗಡೆಗೊಳಿಸುವಂಥ ಒಂದು ಮಧ್ಯಂತರ ಆದೇಶ ಕೂಡ ಬಂದಿದೆ. ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್? ಆದೇಶ ಬಂದಾಗ ತುಂಬ ಖುಷಿ ಆಯಿತು. ನನಗೆ ನಂಬಿಕೆ ಇತ್ತು ನ್ಯಾಯ ಬರುತ್ತೆ ಅಂತ, ದೇವ್ರ ಮೇಲೆ ನಂಬಿಕೆ ಇತ್ತು ನ್ಯಾಯ ಕೊಡಿಸ್ತೇನೆ ನಮ್ಮ ತಂದೆಗೆ ಅಂತ. ಸೊ ನನಗೆ ಡೌಟ್ ಇರಲಿಲ್ಲ ನಮ್ಮ ಪರವಾಗಿ ನ್ಯಾಯ ಬರುತ್ತೆ ಅಂತ ನನಗೆ ನೆನಪಿತ್ತು, ಗೊತ್ತಿತ್ತು. ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಗಾಬರಿ ಆಗಿತ್ತು ನನಗೆ. ಯಾಕೆ ಈ ಥರ ಅರೆಸ್ಟ್ ಆಗ್ತಿದೆ, ಯಾಕೆ ಈ ಥರ ಸುಳ್ಳು ಹೇಳ್ತಿದ್ದಾರೆ. ಯಾಕೆಂದರೆ ನಮ್ಮ ಅಪ್ಪ ಆ ಥರ ಮಾತಾಡಲ್ಲ. ಸೊ ಅದನ್ನೆಲ್ಲ ನೋಡಿ ಮೊದಲು ಸ್ವಲ್ಪ ಗಾಬರಿ ಇತ್ತು. ಈಗ ತುಂಬ ಖುಷಿ ಇದೆ, ನ್ಯಾಯ ನಮ್ಮ ಪರವಾಗಿ ಬಂದಿದೆ, ಸತ್ಯ ಹೊರಗಡೆ ಬರುತ್ತೆ ಇನ್ನು. ಈಗ ಜಸ್ಟ್ ಬಟ್ ಈಗಿನ ವಿಷಯಕ್ಕೆ ತುಂಬ ಖುಷಿ ಇದೆ. ಪ್ರಕರಣ ಬೇರೆ, ಅದು ವಿಚಾರಣೆ ನ್ಯಾಯಾಲಯದಲ್ಲೆಲ್ಲ ನಡೆಯುತ್ತೆ. ಆದರೆ ಅವರ ಮೇಲೆ ಬಂದಿರುವಂಥ ಆರೋಪ, ಆ ಒಂದು ಹೇಳಿಕೆ ಬಗ್ಗೆ ತಾವೇನು ಹೇಳ್ತೀರಿ? ಆ ಆರೋಪ ನಂಬಲ್ಲ, ಯಾವತ್ತೂ ನಂಬಲ್ಲ. ನಮ್ಮಪ್ಪ ನನಗೆ ಚೆನ್ನಾಗಿ ಗೊತ್ತು. ಎಲ್ಲರಿಗಿಂತ ನಾನು ಹೇಳ್ಬೋದು, ಎಲ್ಲರಿಗಿಂತ ಜಾಸ್ತಿ ನನಗೆ ಚೆನ್ನಾಗಿ ಗೊತ್ತು ನಮ್ಮಪ್ಪ ಅಂತ. ಈ ಥರ ಮಾತು ಅವ್ರು ಯಾವತ್ತೂ ಮಾತಾಡಲ್ಲ. ಅವ್ರು ಬರೀ ಶಿಕ್ಷಣ ಮನುಷ್ಯ. ಅವರು ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಮರ್ಯಾದೆ ಕೊಟ್ಟೆ ಮಾತಾಡೋದು. ಸೊ ಅದು ಈ ಆರೋಪ ನಂಬಲ್ಲ ನಾನು. ಎಲ್ಲೋ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಬಟ್ ಅವ್ರ ಬಾಯಿಂದ ಈ ಥರ ಮಾತು ಯಾವತ್ತೂ ಬರಲ್ಲ. ನಿನ್ನೆ ಅವ್ರನ್ನ ಒಂದು ಬಂಧನ ಮಾಡ್ತಾರೆ. ಆ ಸಂಬಂಧಪಟ್ಟಂಗೆ ನಿಮಗಾಗಲಿ, ನಿಮ್ಮ ತಾಯಿಯವ್ರಿಗಾಗಲಿ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ಏನಾದ್ರು ಪೊಲೀಸರು ಮಾಹಿತಿ ನೀಡಿದ್ರಾ? ಇದೊಂದು ಆರೋಪ ಇದೆ, ಅಂದರೆ ಮಾಹಿತಿ ನೀಡಿಲ್ಲ ಅನ್ನೋಂಥದ್ದು ಕೂಡ ಒಂದು ಆರೋಪ ಬಿಜೆಪಿ ಕೂಡ ಮಾಡ್ತಾ ಇದೆ. ಇಲ್ಲ, ನನಗೆ ಎಲ್ಲಿಂದನೂ ಇನ್ಫಾರ್ಮೇಷನ್ ಬಂದಿರಲಿಲ್ಲ. ನನಗೆ ಗೊತ್ತಾಗಿದ್ದೆ ನ್ಯೂಸ್ ನೋಡಿದಾಗ. ಅದಕ್ಕಿಂತ ಮುಂಚೆ ನನಗೂ ಗೊತ್ತಿರಲಿಲ್ಲ ಏನಾಗ್ತಿದೆ ಅಂತ. ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೇ, ಬಿಟ್ಟರೆ ಬೇರೆ ಏನಿರಲಿಲ್ಲ. ಅಂದರೆ ನಿಮ್ಮ ತಾಯಿಯವರಿಗೆ ಏನಾದ್ರು ಮಾಹಿತಿ ಇತ್ತಾ ಇದ್ರ ಬಗ್ಗೆ? ಅಂದರೆ ಪೊಲೀಸ್ನವರೇನೋ ಮಾಹಿತಿ ನೀಡಿದ್ರ? ಇಲ್ಲ, ಆ ಥರ ನನಗೆ ಗೊತ್ತಿದ್ದಂಗೆ ನಾನು ಮಾತಾಡಿದ್ದಾಗ ಈ ಥರ ಮಾಹಿತಿ ನಮ್ಮ ಅಮ್ಮನಿಗೂ ಬಂದಿರಲಿಲ್ಲ. ಈ ಥರ ಆರೋಪ ಬಂದಿದೆ ಅಂತ ನೋಡಿದಾಗ ನಾವು ನ್ಯೂಸಲ್ಲಿ ನೋಡಿದ್ದು. ಅದಕ್ಕಿಂತ ಮುಂಚೆ ನಮಗೆ ಗೊತ್ತಿರಲಿಲ್ಲ. ಈಗ ಒಂದು ಸಂಭ್ರಮಾಚರಣೆ ಕೂಡ ಆಯಿತು. ಅಂದರೆ ಕಾರ್ಯಕರ್ತರ ಜೊತೆ, ಅಂದರೆ ಪಕ್ಷದಲ್ಲಿ ಕಾರ್ಯಕರ್ತರ ಜೊತೆ ಗುರುತಿಸ್ಕೊಂಡಿದ್ದು ಇದೇ ಸಂಭ್ರಮಾಚರಣೆ ಇರ್ಬೋದು. ತಾವು ಈ ಹಿಂದೆ ಈ ರೀತಿ ಪಕ್ಷದ ಕಾರ್ಯಕ್ರಮದಲ್ಲಿ ಎಲ್ಲೂ ಗುರುತಿಸ್ಕೊಂಡಿಲ್ಲ. ಕಾರ್ಯಕರ್ತರ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಕಾರ್ಯಕರ್ತರು ನಮ್ಮನ್ನು ನೋಡಿ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೆಮ್ಮೆ ಇದೆ. ಅವರಿಗೆಲ್ಲ ನಮ್ಮ ತಂದೆ ಮೇಲೆ ಭಾಳ ನಂಬಿಕೆ ಇದೆ. ಇದನ್ನೆಲ್ಲ ನೋಡಿ ನನಗೂ ತುಂಬ ಖುಷಿ ಆಯಿತು. ಕಾರ್ಯಕರ್ತರು ಈ ಥರ ಬರ್ತಾರೆ. ನೆನ್ನೆನೂ ನನ್ನ ಬಂದು ಮಾತಾಡಿಸಿ ಕೇಳಿದ್ರು ನಾನು ಹೇಗಿದ್ದೀನಿ, ಏನು ಅಂತ. ಸೊ ಇದೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಇದಿಷ್ಟು ಸಿ ಟಿ ರವಿಯವರ ಪುತ್ರ ಸೂರ್ಯ ಅವರ ಮಾತು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಸಭ್ಯ ಹೇಳಿಕೆ ನೀಡಿದ್ದಾರೆ ಅನ್ನುವಂಥ ಪ್ರಕರಣದಲ್ಲಿ ಸಿ ಟಿ ರವಿ ಅವರನ್ನ ಈಗಾಗಲೇ ಬಂಧನ ಮಾಡಲಾಯಿತು. ಈಗ ಹೈಕೋರ್ಟ್ ಒಂದು ಮಧ್ಯಂತರ ಆದೇಶವನ್ನು ಕೂಡ ಕೊಟ್ಟಿದೆ. ಮಧ್ಯಂತರ ಆದೇಶದ ಮೇರೆಗೆ ಈಗ ಬಿಡುಗಡೆ ಕೂಡ ಆಗ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸಿ ಟಿ ರವಿ ಅವರ ಪುತ್ರ ಸೂರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ತಮ್ಮ ತಂದೆಯವ್ರನ್ನ ಬಿಡುಗಡೆಗೊಳಿಸುವಂಥ ಒಂದು ಮಧ್ಯಂತರ ಆದೇಶ ಕೂಡ ಬಂದಿದೆ. ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್? ಆದೇಶ ಬಂದಾಗ ತುಂಬ ಖುಷಿ ಆಯಿತು. ನನಗೆ ನಂಬಿಕೆ ಇತ್ತು ನ್ಯಾಯ ಬರುತ್ತೆ ಅಂತ, ದೇವ್ರ ಮೇಲೆ ನಂಬಿಕೆ ಇತ್ತು ನ್ಯಾಯ ಕೊಡಿಸ್ತೇನೆ ನಮ್ಮ ತಂದೆಗೆ ಅಂತ. ಸೊ ನನಗೆ ಡೌಟ್ ಇರಲಿಲ್ಲ ನಮ್ಮ ಪರವಾಗಿ ನ್ಯಾಯ ಬರುತ್ತೆ ಅಂತ ನನಗೆ ನೆನಪಿತ್ತು, ಗೊತ್ತಿತ್ತು. ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಗಾಬರಿ ಆಗಿತ್ತು ನನಗೆ. ಯಾಕೆ ಈ ಥರ ಅರೆಸ್ಟ್ ಆಗ್ತಿದೆ,
ಯಾಕೆ ಈ ಥರ ಸುಳ್ಳು ಹೇಳ್ತಿದ್ದಾರೆ. ಯಾಕೆಂದರೆ ನಮ್ಮ ಅಪ್ಪ ಹತ್ರ ಮಾತಾಡಲ್ಲ. ಸೊ ಅದನ್ನೆಲ್ಲ ನೋಡಿ ಮೊದಲು ಸ್ವಲ್ಪ ಗಾಬರಿ ಇತ್ತು, ಈಗ ತುಂಬ ಖುಷಿ ಇದೆ. ನ್ಯಾಯ ನಮ್ಮ ಪರವಾಗಿ ಬಂದಿದೆ, ಸತ್ಯ ಹೊರಗಡೆ ಬರುತ್ತೆ ಇನ್ನು. ಈಗ ಜಸ್ಟ್ ಬಟ್ ಈಗಿನ ವಿಷಯಕ್ಕೆ ತುಂಬ ಖುಷಿ ಇದೆ. ಪ್ರಕರಣ ಬೇರೆ, ಅದು ವಿಚಾರಣೆ ನ್ಯಾಯಾಲಯದಲ್ಲೆಲ್ಲ ನಡೆಯುತ್ತೆ. ಆದರೆ ಅವರ ಮೇಲೆ ಬಂದಿರುವಂಥ ಆರೋಪ, ಆ ಒಂದು ಹೇಳಿಕೆ ಬಗ್ಗೆ ತಾವೇನು ಹೇಳ್ತೀರಿ? ಆ ಆರೋಪ ನಂಬಲ್ಲ, ಯಾವತ್ತೂ ನಂಬಲ್ಲ. ನಮ್ಮಪ್ಪ ನನಗೆ ಚೆನ್ನಾಗಿ ಗೊತ್ತು, ಎಲ್ಲರಿಗಿಂತ ನಾನು ಹೇಳ್ಬೋದು, ಎಲ್ಲರಿಗಿಂತ ಜಾಸ್ತಿ ನನಗೆ ಚೆನ್ನಾಗಿ ಗೊತ್ತು ನಮ್ಮಪ್ಪ ಅಂತ. ಈ ಥರ ಮಾತು ಅವ್ರು ಯಾವತ್ತೂ ಮಾತಾಡಲ್ಲ. ಅವ್ರು ಬರೀ 16 ಮನುಷ್ಯ ಅವರು. ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಮರ್ಯಾದೆ ಕೊಟ್ಟೆ ಮಾತಾಡೋದು. ಸೊ ಅದು ಈ ಆರೋಪ ನಂಬಲ್ಲ ನಾನು. ಎಲ್ಲೋ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಬಟ್ ಅವ್ರ ಬಾಯಿಂದ ಈ ಥರ ಮಾತು ಯಾವತ್ತೂ ಬರಲ್ಲ. ನಿನ್ನೆ ಅವ್ರನ್ನ ಒಂದು ಬಂಧನ ಮಾಡ್ತಾರೆ, ಆ ಸಂಬಂಧಪಟ್ಟಂಗೆ ನಿಮಗಾಗಲಿ, ನಿಮ್ಮ ತಾಯಿಯವ್ರಿಗಾಗಲಿ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ಏನಾದ್ರು ಪೊಲೀಸರು ಮಾಹಿತಿ ನೀಡಿದ್ರಾ? ಇದೊಂದು ಆರೋಪ ಇದೆ, ಅಂದರೆ ಮಾಹಿತಿ ನೀಡಿಲ್ಲ ಅನ್ನೋಂಥದ್ದು ಕೂಡ ಒಂದು ಆರೋಪ BJP ಕೂಡ ಮಾಡ್ತಾ ಇದೆ. ಇಲ್ಲ, ನನಗೆ ಎಲ್ಲಿಂದನೂ ಇನ್ಫಾರ್ಮೇಷನ್ ಬಂದಿರಲಿಲ್ಲ. ನನಗೆ ಗೊತ್ತಾಗಿದ್ದೆ ನ್ಯೂಸ್ ನೋಡಿದಾಗ. ಅದಕ್ಕಿಂತ ಮುಂಚೆ ನನಗೂ ಗೊತ್ತಿರಲಿಲ್ಲ ಏನಾಗ್ತಿದೆ ಅಂತ. ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೇ, ಬಿಟ್ಟರೆ ಬೇರೆ ಏನಿರಲಿಲ್ಲ. ಅಂದರೆ ನಿಮ್ಮ ತಾಯಿಯವರಿಗೆ ಏನಾರು ಮಾಹಿತಿ ಇತ್ತಾ ಇದ್ರ ಬಗ್ಗೆ? ಅಂದರೆ ಪೊಲೀಸ್ನವ್ರೇನೋ ಮಾಹಿತಿ ನೀಡಿದ್ರ? ಇಲ್ಲ, ಆ ಥರ ನನಗೆ ಗೊತ್ತಿದ್ದಂಗೆ ನಾನು ಮಾತಾಡಿದ್ದಾಗ ಈ ಥರ ಮಾಹಿತಿ ನಮ್ಮ ಅಮ್ಮನಿಗೂ ಬಂದಿರಲಿಲ್ಲ. ಈ ಥರ ಆರೋಪ ಬಂದಿದೆ ಅಂತ ನೋಡಿದಾಗ ನಾವು ನ್ಯೂಸಲ್ಲಿ ನೋಡಿದ್ದು, ಅದಕ್ಕಿಂತ ಮುಂಚೆ ನಮಗೆ ಗೊತ್ತಿರಲಿಲ್ಲ. ಈಗ ಒಂದು ಸಂಭ್ರಮಾಚರಣೆ ಕೂಡ ಆಯಿತು. ಅಂದರೆ ಕಾರ್ಯಕರ್ತರ ಜೊತೆ, ಅಂದರೆ ಪಕ್ಷದಲ್ಲಿ ಕಾರ್ಯಕರ್ತರ ಜೊತೆ ಗುರುತಿಸ್ಕೊಂಡಿದ್ದು ಇದೇ ಸಂಭ್ರಮಾಚರಣೆ ಇರ್ಬೋದು. ತಾವು ಈ ಹಿಂದೆ ಈ ರೀತಿ ಪಕ್ಷದ ಕಾರ್ಯಕ್ರಮದಲ್ಲಿ ಎಲ್ಲೂ ಗುರುತಿಸ್ಕೊಂಡಿಲ್ಲ. ಕಾರ್ಯಕರ್ತರ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಕಾರ್ಯಕರ್ತರು ನಮ್ಮನ್ನು ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೆಮ್ಮೆ ಇದೆ. ಅವರಿಗೆಲ್ಲ ನಮ್ಮ ತಂದೆ ಮೇಲೆ ಭಾಳ ನಂಬಿಕೆ ಇದೆ. ಇದನ್ನೆಲ್ಲ ನೋಡಿ ನನಗೂ ತುಂಬ ಖುಷಿ ಆಯಿತು. ಕಾರ್ಯಕರ್ತರು ಈ ಥರ ಬರ್ತಾರೆ. ನೆನ್ನೆನೂ ನನ್ನ ಬಂದು ಮಾತಾಡಿಸಿ ಕೇಳಿದ್ರು ನಾನು ಹೇಗಿದ್ದೀನಿ, ಏನು ಅಂತ. ಸೊ ಇದೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಇದಿಷ್ಟು CT ರವಿಯವರ ಪುತ್ರ ಸೂರ್ಯ ಅವರ ಮಾತು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಬೈಟ್ಗ ಅಲ್ಲ ಚಟ್